ತೀವ್ರ ಕುಸಿತಗೊಂಡ ಆಲೂಗಡ್ಡೆ ಬೆಲೆ, ರಸ್ತೆಗೆ ಇಳಿದು ರೈತರಿಂದ ವಿಭಿನ್ನ ಪ್ರತಿಭಟನೆ. ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶದ ಮೇಲೆ ಭೂಮಾಫಿಯಾಗಳ ಕಣ್ಣು, ಭೂಗಳ್ಳರ ಪಾಲಾದ ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶ. ಚುನಾವಣೆಗಳಿಂದ ಹದಗೆಡುತ್ತಿರುವ ಹಾಲಿನ ಡೇರಿ ವ್ಯವಸ್ಥೆ, ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಶಿವಶಂಕರ್ ರೆಡ್ಡಿ ಬೇಸರ. ಖಾತೆಯಲ್ಲಿ ತಿದ್ದುಪಡಿಗೆ ಲಂಚಕ್ಕೆ ಬೇಡಿಕೆ, ಡಿಜಿಟಲ್ ಪಾವತಿ ಮೂಲಕ ಲಂಚ ಸ್ವೀಕಾರ, ಲೋಕಾಯುಕ್ತ ಬಲೆಗೆ ಬಿದ್ದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಆಲೂಗಡ್ಡೆ ಬೆಲೆ ತೀವ್ರ ಕುಸಿತಗೊಂಡ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ರೈತರು ರಸ್ತೆಗೆ ಇಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆ ವಿಭಿನ್ನ ರೀತಿಯಲ್ಲಿ ಗಮನ ಸೆಳೆದಿದೆ. ರಾಜ್ಯ ಸರ್ಕಾರಕ್ಕೆ ಬೆಂಬಲ ಬೆಲೆ ನೀಡಲೇಬೇಕು, ಆಲೂಗಡ್ಡೆಗೆ ಬೆಂಬಲ ಬೆಲೆ ನೀಡಲೇಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟ ಯಶಸ್ವಿಯಾಗಲಿ. ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತವಾಗಿರುವುದು ರೈತರನ್ನು ಸಂಕಷ್ಟಕ್ಕೆ ತಳ್ಳಿದೆ. ಇದರಿಂದ ಕಂಗಾಲಾದ ರೈತರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ರಸ್ತೆ ಮೇಲೆ ಆಲೂಗಡ್ಡೆ ಸುರಿದು ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಲೂಗಡ್ಡೆಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ನಷ್ಟ ಅನುಭವಿಸಿದ ರೈತರಿಗೆ ಪರಿಹಾರ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವಾಹನ ಸವಾರರಿಗೆ ಉಚಿತವಾಗಿ ಆಲೂಗಡ್ಡೆ ವಿತರಿಸುವ ಮೂಲಕ ತಮ್ಮ ಆಕ್ರೋಶವನ್ನು ವಿಭಿನ್ನ ರೀತಿಯಲ್ಲಿ ಹೊರಹಾಕಿದರು. ತಕ್ಷಣವೇ ಬೆಂಬಲ ಬೆಲೆ ಹಾಗೂ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಿದ್ದಾರೆ, ಎಂಎಲ್ಎಗಳಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರನ್ನ ಕೈ ಹಿಡಿಯುವ ಸ್ಥಿತಿಗೆ ಇವತ್ತು ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಈಗ ರೈತರ ಬಿತ್ತನೆ ಬೀಜ ಜಾಸ್ತಿ ರೇಟ್ ಆಗಿದೆ, ಹಾಕಿರ್ತಕ್ಕಂಥ ಬಂಡವಾಳ ಜಾಸ್ತಿ ಆಗಿದೆ. ಕೇವಲ 350-450 ರೂಪಾಯಿಗೆ ಒಂದು ಮೂಟೆ ಆಲೂಗಡ್ಡೆ ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ರೈತರಿಗೆ ಏನಾದರೂ ಉಪಯೋಗ ಆಗಬೇಕಂದ್ರೆ 2,500-3,000 ರೂಪಾಯಿ ಒಂದು ಮೂಟೆ ಮಾರಿದ್ರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ, ಈ ರೈತರ ಗೋಳು ಅವರಿಗೆ ಇವತ್ತು ತಟ್ಟಬೇಕು. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಇವತ್ತು ಭೂಮಿ ನಮ್ಮಿ ಜೀವನ ಮಾಡ್ತಕ್ಕಂಥ ರೈತ ಇವತ್ತು ಆಲೂಗಡ್ಡೆ ತಂದು ಇಲ್ಲೊತ್ತು ಸುರಿದಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಿದ್ದೀರಿ. ಪರಿಸ್ಥಿತಿ ಏನಾಗಿದೆ? ರೇಟ್ ಜಾಸ್ತಿ ಆಗಿದೆ, ಬಂಡವಾಳ ಜಾಸ್ತಿ ಆಗಿದೆ. ಅವರು ಮಾರಕ್ಕೆ ಹೋದ್ರೆ ಕೈಗೆ ಹಣ ಸಿಗದೇ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿ ಬೀದಿಗೆ ಸೆಲ್ಲಿರ್ತಕ್ಕಂಥ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಲೂಗಡ್ಡೆ, ಟೊಮೊಟೊ, ದ್ರಾಕ್ಷಿ ಇವತ್ತು ಬೆಳೀತಕ್ಕಂಥ ರೈತರು ಕೋಲ್ಡ್ ಸ್ಟೋರೇಜ್ಗಳನ್ನ ಎಲ್ಲ ತಾಲೂಕುಗಳಲ್ಲಿ ಕೂಡ ಸರ್ಕಾರದಿಂದ ಪ್ರಾರಂಭ ಮಾಡಬೇಕು. ಅಯ್ಯ, ನೀವು ಸಂಸದರು ನೀವೆಲ್ಲಿ ಏನ್ ಮಾಡ್ತಿದ್ದೀರಿ? ಮಂತ್ರಿಗಳು ನೀವೇನ್ ಮಾಡ್ತಿದ್ದೀರಿ? ಎಂಎಲ್ಎಗಳು ನೀವೇನ್ ಮಾಡ್ತಿದ್ದೀರಿ? ರೈತರ ಓಟನ್ನು ಪಡೆದು ನೀವು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ರೈತರ ಪರವಾಗಿ ಮಾತಾಡಂದ್ರೆ ಯಾವೊಬ್ಬ ಮಂತ್ರಿ ಎಂಎಲ್ಎ ಕೂಡ ರೈತರ ಪರವಾಗಿ ಇವತ್ತು ಮಾತಾಡ್ತಕ್ಕಂಥ ಸ್ಥಿತಿ ಇಲ್ಲ. ಇಲ್ಲದೆ ಸಾವಿರಾರು ಅಡಿಗಳನ್ನ ರೈತರು ಬೋರ್ವೆಲ್ ಕೊರೆದು ಅಲ್ಪ ಸ್ವಲ್ಪ ನೀರಿನಲ್ಲಿ ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಲು ಆಲೂಗಡ್ಡೆ ಒಂದು ಮೂಟೆಗೆ 1,500ರಿಂದ 2,000 ರೂಪಾಯಿ, 2,500 ರೂಪಾಯಿ ಖರೀದಿಯಲ್ಲಿ ಪಡೆದು ತಮ್ಮ ಭೂಮಿಯಲ್ಲಿ ಉಳುಮೆ ಬಿತ್ತನೆ ಮಾಡಿ ಉತ್ತಮವಾದ ಬೆಳೆ ತೆಗೆದು ಇವತ್ತಿನ ದಿನಗಳಲ್ಲಿ ಆ ಒಂದು ಆಲೂಗಡ್ಡೆಗೆ ಯಾವುದೇ ಬೆಲೆ ಇಲ್ಲದೆ ಇವತ್ತು ಆ ಆಲೂಗಡ್ಡೆ ಖರೀದಿ ಮಾಡೋಕ್ಕೆ ಯಾರೇ ಮುಂದೆ ಬರ್ತಾ ಇಲ್ಲ. ಒಂದು ಕಡೆ ಇವತ್ತು ಸಾಲ ಬಾಲ ಮಾಡಿ ಇವತ್ತು ಆ ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಇಡೀ ಒಂದು ಆಲೂಗಡ್ಡೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ತರಕಾರಿಗೆ ಇವತ್ತು ಏನು ಬೆಲೆ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿ ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಟೊಮಾಟೊ ಬೆಳೀತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಯಾವುದೂ ಬೆಲೆ ಇಲ್ಲ. ಹೆಚ್ಚಾಗಿ ಇವತ್ತು ಒಂದು ಮೂಟೆ ಆಲೂಗಡ್ಡೆ ಬೆಳಿಬೇಕಾದ್ರೆ ಕನಿಷ್ಠ 6,000 to 7,000 ರೂಪಾಯಿ ಬಂಡವಾಳ ಇವತ್ತು ಹಾಕಬೇಕಾಗಿದೆ.
ಇವತ್ತು ಆ ಬಂಡವಾಳ ವಾಪಸ್ ಬರ್ತಾರೆ. ಸಾಲಗಳು ಮಾಡಿ ಇವತ್ತು ರೈತ ಸಾಲಗಾರರಾಗಿ ಸಂದರ್ಭ ಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಸಿಕ್ಕಾಕಿರೋ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಒಂದು ಆಲೂಗಡ್ಡೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಹಾಗೆ ಜಿಲ್ಲೆಯಲ್ಲಿ 2 ಖಾಸಗಿ ಕೋಲ್ಡ್ ಸ್ಟೋರೇಜ್ಗಳು ಮಾತ್ರ ಇದೆ, ಆದರೆ ಸರ್ಕಾರದ್ದು ಯಾವುದೇ ಕೋಲ್ಡ್ ಸ್ಟೋರೇಜ್ ಇಲ್ಲ. ಕೂಡಲೇ ಆ ಕೋಲ್ಡ್ ಸ್ಟೋರೇಜ್ ಪ್ರಾರಂಭ ಮಾಡಬೇಕು. ಇನ್ನು ರೈತರ ಸಮಸ್ಯೆಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರು ಬೆಲೆ ಬಾಳುವ ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶ ಒತ್ತುವರಿಯಿಂದ ಭೂಮಾಫಿಯಾಗಳ ಪಾಲಾಗಿದೆ. ದಿನೇ ದಿನೇ ಜಲಾಶಯ ವಿಸ್ತೀರ್ಣದ ಭೂಪ್ರದೇಶ ಮಾಯವಾಗುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಬಾಗೇಪಲ್ಲಿ ಮತ್ತು ಗುಡಿಬಂಡೆ ಪಟ್ಟಣದ ಜನತೆಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶಕ್ಕಾಗಿ ಪರಗೋಡು ಗ್ರಾಮದ ಬಳಿ ಚಿತ್ರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಚಿತ್ರಾವತಿ ಜಲಾಶಯಕ್ಕೆ ತನ್ನದೇ ಆದ ಇತಿಹಾಸವಿದೆ. ಬಾಗೇಪಲ್ಲಿಯ ಮಾಜಿ ಶಾಸಕರಾದ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಹಾಗೂ ಎನ್ ಸಂಪಂಗಿ ಅವರ ಹೋರಾಟದ ಪ್ರತಿಫಲವಾಗಿ ಚಿತ್ರಾವತಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಇಂತಹ ಇತಿಹಾಸದ ಖ್ಯಾತಿ ಪಡೆದುಕೊಂಡಿರುವ ಚಿತ್ರಾವತಿ ಜಲಾಶಯ ಪ್ರದೇಶದ ಮೇಲೆ ಭೂಮಾಫಿಯಾ ದಂಧೆಕೋರರ ಕಣ್ಣು ಬಿದ್ದಿದ್ದು, ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶ ಭೂಗಳ್ಳರ ಒತ್ತುವರಿಗೆ ತುತ್ತಾಗಿ ಮೂಲ ಸ್ವರೂಪವನ್ನೇ ಕಳೆದುಕೊಳ್ಳುತ್ತಿದೆ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಹೋಬಳಿಯ ಚೋಳಮಾಕಲಪಲ್ಲಿ ಗ್ರಾಮದ ಬಳಿ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ಮಾಲೀಕರೊಬ್ಬರು ರೈತರಿಂದ ಜಮೀನು ಖರೀದಿಸಿದ್ದು, ಕಳೆದ 6 ತಿಂಗಳಿನಿಂದ ಜಮೀನು ಸಮತಟ್ಟು ಕಾರ್ಯಕ್ಕೆ ಮುಂದಾಗುತ್ತಿದ್ದಾರೆ. ರಿಯಲ್ ಎಸ್ಟೇಟ್ ಮಾಲೀಕರು ಜಮೀನು ಸಮತಟ್ಟು ಮಾಡುವ ನೆಪದಲ್ಲಿ ಖಾಸಗಿ ಜಮೀನಿಗೆ ಹೊಂದಿಕೊಂಡಿರುವ ಚಿತ್ರಾವತಿ ಜಲಾಶಯ ಪ್ರದೇಶದಲ್ಲಿ ಸಂಗ್ರಹಗೊಂಡಿರುವ ನೀರಿಗೆ ಕಲ್ಲು ಮತ್ತು ಮಣ್ಣು ತುಂಬಿಸಿ ದಿನೇ ದಿನೇ ಜಲಾಶಯ ಪ್ರದೇಶವನ್ನು ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ. ದೇಮರೂರು ಸೋಮಕುಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ ಈ ಚಿತ್ರಾವತಿ ಡ್ಯಾಮ್ ಊರಿನ ಸುತ್ತಮುತ್ತಲೂ ನೀರು ಹರಿಯುತ್ತದೆ. ಈ ರಿಯಲ್ ಎಸ್ಟೇಟ್ ಮಾಫಿಗಳು ಒಂದು ಸುಮಾರು 55ರಲ್ಲಿ 2.5 ಎಕರೆ ಜಮೀನನ್ನು ಸಮ ಮಾಡಿ ಕಲ್ಲು ಮಾಡಿ ತುಂಬಿಸಿ ಸಮ ಮಾಡಿರ್ತಾರೆ. ಇದರ ಪ್ರಕಾರ ನಾವು ಸುಮಾರು 6 ತಿಂಗಳ ಹಿಂದೆ ಬಾಗೇಪಲ್ಲಿ ದಂಡಾಧಿಕಾರಿಗೆ ನಾವು ಮನವಿ ಮಾಡಿರ್ತೇವೆ. ಬಟ್ ಆದರೆ ಅವರು ಏನು ಕ್ರಮ ವಹಿಸಿಲ್ಲ. ಮತ್ತೆ ಇವತ್ತು ಬಂದು ನೋಡಿದ್ರು ಸುಮಾರು 2.5 ಎಕರೆ ಜಮೀನು ವಿಸ್ತೀರ್ಣಷ್ಟು ಸುಮಾರು 25 ಅಡಿ ಅಗಲ ಆಳ ಕಲ್ಲು ಮಣ್ಣನ್ನು ತುಂಬಿಸಿ ಸಮ ಮಾಡಿರ್ತಾರೆ. ಇವತ್ತು ಊರಿನ ಗ್ರಾಮಸ್ಥರು ನಾವೆಲ್ಲ ಬಂದು ಮಾಡಿದಾಗ ವಿ ಎ ಸೆಕ್ರೆಟರಿ ಅವರು ಬಂದು ಅವರಿಗೆ ನಿಲ್ಸಕ್ಕೆ ಹೇಳಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಜಿಲ್ಲಾಧಿಕಾರಿಗೆ ತಿಳಿಸಲು ಮನವಿ ಮಾಡುತ್ತೇವೆ. ಮತ್ತು ಈ ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆ ನೀರು ಕುಡಿಯಲು ಅನುಕೂಲವಾಗಿರೋದ್ರಿಂದ ಜೀವನಾಡಿ ನೀರು ಕುಡಿಯುವ ನೀರು ಅನುಕೂಲವಾಗಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ಪಕ್ಕ ಎಲ್ಲ ಒತ್ತುವರಿ ಮಾಡಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿ ಸಮಮಾಟ ಮಾಡ್ತಾ ಇರೋದ್ರಿಂದ ನೀರೆಲ್ಲ ಆಂಧ್ರಕ್ಕೆ ಕುಸಿತ ಇದೆ. ಅದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ತುಂಬ ತೊಂದರೆ ಆಗಿರುತ್ತದೆ. ಅದರಿಂದ ತಾವು ಜಿಲ್ಲಾಧಿಕಾರಿಗಳು ಇದನ್ನು ಹೆಚ್ಚು ಗಮನ ಹರಿಸಬೇಕೆಂದು ತಾವು ಮನವಿ ಮಾಡುತ್ತೇವೆ. ಚೋಳಮಾಕಲಪಲ್ಲಿ ಗ್ರಾಮದ ಬಳಿ ಇರುವ ಚಿತ್ರಾವತಿ ಜಲಾಶಯ ಪ್ರದೇಶದಲ್ಲಿ ಕಳೆದ ಹಲವು ತಿಂಗಳಿನಿಂದ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳಿಂದ ನೀರಿಗೆ ಮಣ್ಣು ತುಂಬಿಸುವ ಕೆಲಸಕ್ಕೆ ಮುಂದಾಗಿರುವ ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಬಾಗೇಪಲ್ಲಿಯ ತಹಸೀಲ್ದಾರ್ ಕಚೇರಿಗೆ ಗ್ರಾಮಸ್ಥರು ಲಿಖಿತ ದೂರು ಸಲ್ಲಿಸಿದ್ರು. ಅಧಿಕಾರಿಗಳು ಭೂಗಳ್ಳರ ವಿರುದ್ಧ ಕಾನೂನು ಕ್ರಮ ಜರುಗಿಸದ ಕಾರಣ ಭೂಗಳ್ಳತನ ಮುಂದುವರಿಯುತ್ತಲೇ ಇದೆ. ಭೂಗಳ್ಳತನದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲು ದೂರವಾಣಿ ಮೂಲಕ ಹಲವು ಬಾರಿ ಪ್ರಯತ್ನಿಸಿದ್ರು. ಜಿಲ್ಲಾಧಿಕಾರಿಗಳು ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದ ಅವರು ಸರ್ವೆ ಇರುವುದು 6 ಎಕರೆ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕಂಪ್ಲೀಟ್ ಒಂದು 3-4 ಎಕರೆಯನ್ನು ಕಂಪ್ಲೀಟ್ವಾಗಿ 10-20 ಟ್ರ್ಯಾಕ್ಟರ್ ಬಂದು ಲೋಡ್ ತುಂಬಿಸಿ ಕಂಪ್ಲೀಟ್ ನೀರಿಗೆ ಸುಮಾರು ದಿನಕ್ಕೆ ಒಂದು 200 ಲೋಡ್ ತುಂಬಿಸ್ತಾ ಇದ್ದಾರೆ. ಅದರಿಂದ ಈ ಭೂ ಮಾಫಿಯನ್ನು ನಿಲ್ಲಿಸಬೇಕಾಗಿ ಎಲ್ಲರ ಸಾರ್ವಜನಿಕ ಆಕ್ರೋಶ ಇದೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇತ್ತೀಚೆಗೆ ಹಾಲಿನ ಡೇರಿಗಳ ವ್ಯವಸ್ಥೆ ಚುನಾವಣೆಗಳಿಂದ ಹದಗೆಡುತ್ತಿದೆ. ಇಂದಿನ ಚುನಾವಣೆಗಳು ರಾಜಕೀಯವಾಗಿ ಪೈಪೋಟಿಯಾಗಿ ವ್ಯವಸ್ಥೆ ಹಾಳಾಗುತ್ತಿವೆ. ನಾನು ಯಾವತ್ತೂ ಡೇರಿ ಚುನಾವಣೆಯಲ್ಲಿ ಭಾಗಿಯಾಗಿರಲಿಲ್ಲ. ಎಲ್ಲರೂ ಮಾರಾಟಕ್ಕೆ ಸಿದ್ಧವಾಗಿದ್ದಾರೆ ಎಂದು HN ಪ್ರಾಧಿಕಾರದ ಅಧ್ಯಕ್ಷ ಶಿವಶಂಕರ್ ರೆಡ್ಡಿ ಬೇಸರ ವ್ಯಕ್ತಪಡಿಸಿದರು.
ಹೇಳ್ತಾ ಇದ್ದೀನಿ, ಇವತ್ತು ಡೈರಿಗಳು ವ್ಯವಸ್ಥೆ ಕೆಡ್ತಾ ಇದೆ. ಇದನ್ನೇ ಜಾಸ್ತಿ ಇದಕ್ಕೆಲ್ಲ ಕೆಡೋದಕ್ಕೆ ಅವಕಾಶ ಕೊಟ್ರೆ ಇದು ರೈತರ ತಲೆ ಮೇಲೆ ಬಂಡೆ ಹೇಳ್ದಂಗೆ. ಇದ್ರ ಬಗ್ಗೆ ಎಚ್ಚರಿಕೆ ಹೇಳ್ಬೇಕು. ಯಾರ್ದೋ ತೆವಲಿಗೆ, ಯಾರ್ದೋ ಇದಕ್ಕೆ ಅಧ್ಯಕ್ಷ ಮಾಡೋಕ್ಕೆ, ಇನ್ನೊಬ್ಬರು ಮಾಡೋಕ್ಕೆ ವ್ಯವಸ್ಥೆ ಮೇಲೆ ನೀವು ರಾಜಕೀಯ ಬೆರೆಸಬೇಡಿ. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟಕ್ಕೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ದಿನೇಶ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ನಾವು ಕೊರಿಯನ್ ಮತ್ತು ಎಂವಿ ಕೃಷ್ಣಪ್ಪನವರನ್ನ ನೆನೆಸಿಕೊಂಡ್ರೆ ಸಾಕು. ನಾವು ಒಂದು ಕಾಲದಲ್ಲಿ ನಮಗೆ ತಿನ್ನುವಷ್ಟು ಆಹಾರ ಪದಾರ್ಥಗಳನ್ನು ತಯಾರಿಸಲು ಆಗುತ್ತಿರಲಿಲ್ಲ. ಸಹಕಾರ ಸಂಘಗಳ ಮುಖಾಂತರ ಆದಂತಹ ವೈಟ್ ರೆವಲ್ಯೂಷನ್ ಹಳ್ಳಿಗಳಲ್ಲಿ ರೈತರು, ಬಡವರು ಹಾಲಿನ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ. ಈಗ ಹಾಲಿನ ವ್ಯವಸ್ಥೆಯಲ್ಲಿ ಬಹಳ ಸುಧಾರಣೆಯಾಗಿದೆ. ಇತ್ತೀಚೆಗೆ ಹಾಲಿನ ಡೈರಿಗಳ ವ್ಯವಸ್ಥೆ ಚುನಾವಣೆಗಳಿಂದ ಹದಗೆಡುತ್ತಿದೆ. ಇಂದಿನ ಚುನಾವಣೆಗಳು ರಾಜಕೀಯವಾಗಿ ಪೈಪೋಟಿಯಾಗಿ ವ್ಯವಸ್ಥೆ ಹಾಳಾಗುತ್ತಿದೆ. ನಾನು ಯಾವತ್ತೂ ಡೈರಿ ಚುನಾವಣೆಯಲ್ಲಿ ಭಾಗವಹಿಸುತ್ತಿರಲಿಲ್ಲ. ಎಲ್ಲರೂ ಮಾರಾಟಕ್ಕೆ ಸಿದ್ಧರಾಗಿದ್ದಾರೆ. ರಾಜಕೀಯ ಮಾಡಿ ಸಂಸ್ಥೆಗಳ ಮೇಲೆ ಒತ್ತಡ ತಂದು ವ್ಯವಸ್ಥೆ ಹಾಳಾಗುವ ಮಟ್ಟಕ್ಕೆ ಬಂದಿದೆ. ಹಣಕ್ಕಾಗಿ ಮಾನ ಮರ್ಯಾದೆ ಕಳೆದುಕೊಳ್ಳುವ ಮಟ್ಟಕ್ಕೆ ಬಂದಿದ್ದೇವೆ. ಚುನಾವಣೆಗೂ ಒಂದು ಅರ್ಥ ಇದೆ, ನೀವು ಅರ್ಥ ಮಾಡಿಕೊಳ್ಳಬೇಕು. ಕಿತ್ತಾಟಗಳಿಂದ ಹಲವು ಗ್ರಾಮಗಳಲ್ಲಿ ಡೈರಿಗಳು ಇಲ್ಲ. ಯಾವ ಪಕ್ಷದವರಾದ್ರೂ ಸರಿ, ಡೈರಿಗಳನ್ನ ಉಳಿಸಿ ಎಂದರು. ಹೇಳ್ತಾ ಇದ್ದೀನಿ, ಇವತ್ತು ಡೈರಿಗಳು ವ್ಯವಸ್ಥೆ ಕೆಡ್ತಾ ಇದೆ. ಇದನ್ನೇ ಜಾಸ್ತಿ ಇದಕ್ಕೆಲ್ಲ ಕೆಡೋದಕ್ಕೆ ಅವಕಾಶ ಕೊಟ್ರೆ ಇದು ರೈತರ ತಲೆ ಮೇಲೆ ಬಂಡೆ ಹೇಳ್ದಂಗೆ. ಇದ್ರ ಬಗ್ಗೆ ಎಚ್ಚರಿಕೆ ಹೇಳ್ಬೇಕು. ಯಾರ್ದೋ ತೆವಲಿಗೆ, ಯಾರ್ದೋ ಇದಕ್ಕೆ ಅಧ್ಯಕ್ಷ ಮಾಡೋಕ್ಕೆ, ಇನ್ನೊಬ್ಬರು ಮಾಡೋಕ್ಕೆ ವ್ಯವಸ್ಥೆ ಮೇಲೆ ನೀವು ರಾಜಕೀಯ ಬೆರೆಸಬೇಡಿ. ರಾಜಕೀಯ ಬೆರೆಸಿದ್ರೆ ಎಲ್ಲ ಹೊರಟೋಗುತ್ತೆ. ಸೊ ಇದು ಸ್ವಲ್ಪ ಎಚ್ಚರಿಕೆಯಿಂದ, ಯಾಕೆಂದ್ರೆ ಎಷ್ಟು ಕಷ್ಟಪಟ್ಟು ಈ ವ್ಯವಸ್ಥೆ ಬಂದಿದೆ. ರೈತರು ಇವತ್ತು ನೆಮ್ಮದಿಯಾಗಿದ್ದಾರೆ. ಈ ಅವ್ಯವಹಾರಗಳೇನಾದರೂ ಶುರುವಾದರೆ, ಏನಾದರೂ ಆ ಡೈರಿಗಳು ಮುಚ್ಚೋದ್ರೆ ಏನು ಪರಿಸ್ಥಿತಿ ನಿಮ್ಮದು? ಇವ್ರಿಗೇನಾಗಬೇಕು? ಎಡಿಸ್ಕೊಳ್ತಾರೆ, ಹೋಗ್ತಾರೆ. ಅದು ಅನುಭವಿಸೋದು ಯಾರು? ರೈತರು. ಅದಕ್ಕೆ ಸ್ವಲ್ಪ ಯಾಕೆ ನಾವು ಮೊದಲು ಹೆಣ್ಮಕ್ಳು ಸ್ವಲ್ಪ ಸರಿಯಾಗಿದ್ರಿ. ನೀವೆಲ್ಲ ಏನಮ್ಮ ಏನೇನಾಯ್ತು, ದುಡ್ಡು, ಸೀರೆಗಳು, ದೇವರೇ ಕಾಪಾಡ್ಬೇಕು. ಎಲ್ಲ ಕೆಟ್ಟ ಕೆರೆ ಯಾರನ್ನು ಎರಡು ತನ್ನ ಹಾಕಿ ನಿಮ್ಮನ್ನ, ನಿಮ್ಮ ಮಕ್ಕಳನ್ನ ಸಾಕೋದಿಲ್ಲ. ನೀವೇ ನಿಮ್ಮ ಮಕ್ಕಳನ್ನ ಸಾಕ್ಬೇಕು, ಕಷ್ಟಪಡ್ಬೇಕು. ಯಾರು ಕೊಡೋದು ಎಷ್ಟು ದಿವಸ ಇರೋದಿಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಕಷ್ಟಕ್ಕೆ ಯಾರು ಬರಲ್ಲ. ನಮ್ಮ ಕಷ್ಟ ನಾವು ಪಡ್ಬೇಕು. ಮನುಷ್ಯ ಆದ್ಮೇಲೆ ಕಷ್ಟ ಪಡ್ಬೇಕು, ಜೀವನ ಮಾಡ್ಬೇಕು. ಅದರಲ್ಲೇ ಸ್ವಾರಸ್ಯ ಇರಬೇಕು. ಚೀಮಲ್ ಅಧ್ಯಕ್ಷರಾದ ವಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಹಸು ಇದ್ರೆ ಹಾಲು, ಹಾಲು ಇದ್ರೆ ರೈತರು, ರೈತರು ಇದ್ರೆ ಒಕ್ಕೂಟ. ನಮ್ಮ ದೇಶದಲ್ಲಿ ಒಕ್ಕೂಟ 2ನೇ ಸ್ಥಾನದಲ್ಲಿ ಇದೆ. ಶೇಖರಣೆ ಮಾಡುವುದರ ಜೊತೆಗೆ ಮಾರಾಟಕ್ಕೆ ಆದ್ಯತೆ ನೀಡಬೇಕಾಗಿದೆ. ನಾನು ಈ ವ್ಯವಸ್ಥೆಯಲ್ಲಿ 25 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು ಯಾವತ್ತೂ ಕೃಷಿ ಮಾಡಿದವನಲ್ಲ. ನನ್ನ ತಂದೆ ಕೃಷಿಕರಾಗಿದ್ರು. ನಾನು ಒಬ್ಬ ವ್ಯಾಪಾರಸ್ಥನಾಗಿದ್ದು ನನಗೆ ಒಕ್ಕೂಟದಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ನಮ್ಮ ನಾಯಕರು ನಮಗೆ ಅವಕಾಶ ಕಲ್ಪಿಸಿದ್ದು ನಾವು ಪ್ರಾಮಾಣಿಕವಾಗಿ ಒಕ್ಕೂಟದ ಬೆಳವಣಿಗೆಗೆ ಶ್ರಮಿಸುತ್ತೇವೆ ಎಂದರು. ಮರಣ ಹೊಂದಿರಲಿ, ಇಲ್ದಿದ್ರೆ 60 ವರ್ಷ ಮೇಲ್ಪಟ್ಟ ಒಂದು ರಿಟೈರ್ಡ್ ಆಗುವ ಒಂದು ಇದರಲ್ಲಿ ನಾವು ಅವರಿಗೆ ಪಾಪ ಕಷ್ಟಪಟ್ಟು ಒಬ್ಬೊಬ್ಬರು 20 ವರ್ಷ, 25 ವರ್ಷ, 30, 35 ವರ್ಷ ಸೇವೆಯನ್ನು ನಮ್ಮ ಒಕ್ಕೂಟಕ್ಕೆ, ನಮ್ಮ ರೈತರಿಗೆ ಸೇವೆ ಸಲ್ಲಿಸಿದ್ದಕ್ಕೆ ನಾವು ಅವ್ರಿಗೆ ಒಂಥರ ನಾವೇನು ಅದನ್ನೇನು 2 ಲಕ್ಷ 3 ಲಕ್ಷ ರೂಪಾಯಿ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ, ಏನೋ ಒಂದು ಗೌರವಿತವಾಗಿ ನಡ್ಕೊಂಡು ಆ ಗೌರವ ಧನವನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು 3 ಲಕ್ಷ ರೂಪಾಯಿನ ಈ ವರ್ಷದಿಂದ ನಾವು 3 ಲಕ್ಷ ರೂಪಾಯಿನ ನಾವು ನೌಕರರಿಗೆ, ರಿಟೈರ್ಡ್ ಆರೋಗೆ, ಮರಣ ಹೊಂದಿರೋ ಮಗೆ ಅದನ್ನು ನಾವು ಈಗಾಗಲೇ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಅದು 3 ಲಕ್ಷ ರೂಪಾಯಿ ನಾವು ಮಾಡಿದ್ವಿ. ಅದನ್ನು ಕೂಡ 5 ಲಕ್ಷ ಮಾಡಿದ್ರೆ ನಾವು ಇತಿಮಿತಿಯಲ್ಲೇ ನಾವು ಇರಬೇಕಲ್ಲ. ನಮ್ಮ ಒಕ್ಕೂಟ ಇವಾಗ ನಿಮ್ಮ ಆಶೀರ್ವಾದದಿಂದ
₹1.5 ನಾವು ಹೆಚ್ಚಿಗೆ ಕೊಟ್ಟಿದ್ವಿ. ಈ ವರ್ಷದಿಂದ ಹೊಸ ವರ್ಷಕ್ಕೆ ₹1 ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ಗೌಡ, ಜಿಮಲ್ ನಿರ್ದೇಶಕ ಜಿಎಲ್ ದಿನೇಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ, ಮುಖಂಡರಾದ ಪ್ರಕಾಶ್ ರೆಡ್ಡಿ, ಉಪ ವ್ಯವಸ್ಥಾಪಕ ನರೇಂದ್ರ ಬೂದಿಹಾಳ್, ವಿಸ್ತರಣಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಸಾಯಿರಾಮ್ ಪಿಯು ಕಾಲೇಜ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. Another number 9844336611. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಈ ಖಾತೆ ಹೆಸರು ಬದಲಾವಣೆಗಾಗಿ ಲಂಚ ಕೇಳಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಡಿಜಿಟಲ್ ಪಾವತಿ ಮೂಲಕ ಲಂಚ ಸ್ವೀಕರಿಸಿದ್ದರೂ ತಪ್ಪಿಸಿಕೊಳ್ಳಲಾಗದೆ ಆರೋಪಿಯನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಪ್ರಕರಣ ಬೆಳಕಿಗೆ ಬಂದಿದೆ. ಬಿಲ್ ಕಲೆಕ್ಟರ್ ದ್ಯಾವಪ್ಪ ಸಿ ಅಶ್ವಥ್ ಎಂಬುವವರ ಹೆಸರಿಗೆ ಈ ಖಾತೆ ಬದಲಾವಣೆ ಹಾಗೂ ತಂದೆಯ ಹೆಸರು ತಿದ್ದುಪಡಿ ಮಾಡಲು 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಅಂತಿಮವಾಗಿ 9,500 ರೂಪಾಯಿಗಳಿಗೆ ಒಪ್ಪಿಕೊಂಡು ಜಲಗಾರ ರಾಜಪ್ಪ ಮೂಲಕ ಫೋನ್ ಪೇ ಮೂಲಕ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ. ಯಾವಾಗ ಡಿಜಿಟಲ್ ರೂಪದಲ್ಲಿ ಹಣ ವರ್ಗಾವಣೆಯಾಗುತ್ತಿದ್ದಂತೆಯೇ ಲೋಕಾಯುಕ್ತ ಡಿವೈಎಸ್ಪಿ ಶಿವಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದ ತಂಡ ದಾಳಿ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಡಿಜಿಟಲ್ ಪಾವತಿ ಮೂಲಕ ಲಂಚ ಸ್ವೀಕರಿಸಿದರೂ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಘಟನೆ ಸ್ಪಷ್ಟ ಉದಾಹರಣೆಯಾಗಿದ್ದು, ಲಂಚ ಪ್ರಕರಣಗಳಲ್ಲಿ ಡಿಜಿಟಲ್ ವ್ಯವಹಾರಗಳ ಬಳಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದೆ.
ಇದನ್ನ ಇಟ್ಟಿದೆಯಲ್ಲ, ನಿಮ್ದು ಅಕೌಂಟ್ ಇಟ್ಟಿದೆಯಲ್ಲ, ಅಲ್ಲಿ ಬ್ಯಾಂಕಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ? ಸುಮ್ಮನೆ ಕೂತಿದೆಯಲ್ಲ, ಫೋನ್ ಹಂಗೆ ಹೋಗಿ ಸರ್. ಬ್ಯಾಂಕಲ್ಲಿ ಯಾರು ಗೊತ್ತಿಲ್ಲ ನಿಮಗೆ? ಇದನ್ನ ಇಟ್ಟಿದೆಯಲ್ಲ, ನಿಮ್ದು ಅಕೌಂಟ್ ಇಟ್ಟಿದೆಯಲ್ಲ, ಅಲ್ಲಿ ಬ್ಯಾಂಕಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ? ಸುಮ್ಮನೆ ಕೂತಿದೆಯಲ್ಲ, ಫೋನ್. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಕೆಲವು ಬಲಾಢ್ಯರು ಸರ್ಕಾರಿ ಗೋಮಾಳ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿ ತನ್ನ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಇತರೆ ಸಮತಾ ಸೇನೆಯ ಅಧ್ಯಕ್ಷ ತಿರುಮಲ ಪ್ರಕಾಶ್ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಗೋಮಾಳದಲ್ಲಿ ಗೋವುಗಳಿಗೂ ಕೂಡ ಪಾದ ಇಲ್ಲದಕ್ಕೆ ಇಲ್ಲದಂತೆ ಆಕ್ರಮಿಸಿಕೊಂಡಿರ್ತಕ್ಕಂಥ ಭೂ ಮಾಲೀಕರಿಂದ ಗೋಮಾಳವನ್ನು ತಡೆದು ನಮ್ಮ ಗೋವುಗಳು ಮೇಯಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ವಿ ಬಂಧುಗಳೇ. ಬೇಕೇ ಬೇಕು, ಬೇಕೇ ಬೇಕು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಿಂದ ತನ್ನ ಕುಟುಂಬದ ಸದಸ್ಯರು ದನಕರುಗಳೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದುಕೊಂಡು ಶಿಡ್ಲಘಟ್ಟ ನಗರದ ಪ್ರಜಾಸೌಧ ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ತಮಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಜೊತೆಗೆ ಸರ್ಕಾರಿ ಗೋಮಾಳವನ್ನು ರಕ್ಷಿಸಬೇಕೆಂದು ಇತರೆ ಪ್ರಕಾಶ್ ಒತ್ತಾಯಿಸಿದರು. ಗ್ರಾಮದಲ್ಲಿ ದಲಿತರು ಜೀವನ ನಡೆಸುವುದು ಕಷ್ಟವಾಗಿದೆ. ಕೆಲ ಬಲಾಢ್ಯರು ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಸರ್ಕಾರಿ ಗೋಮಾಳವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಪ್ರಶ್ನೆ ಮಾಡುವವರು ಯಾರೂ ಇಲ್ಲದಂತಾಗಿದ್ದು, ಸದನದಲ್ಲಿ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡುವ ಸ್ಥಳೀಯ ಶಾಸಕರು ಕ್ಷೇತ್ರದಲ್ಲಿ ಸರ್ಕಾರಿ ಗೋಮಾಳವನ್ನು ಉಳಿಸಿಕೊಳ್ಳುವ ಜೊತೆಗೆ ದಲಿತರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಲಾವಿದ ಹಾಗೂ ದಲಿತ ಮುಖಂಡ ಇತರೆ ಪ್ರಕಾಶ್ ಸರ್ಕಾರಿ ಗೋಮಾಳ ಉಳಿಸುವ ಸಲುವಾಗಿ ನಡೆಸುತ್ತಿದ್ದ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಚಲಪತಿ, ಕಾಂಗ್ರೆಸ್ ಮುಖಂಡ ನರಸಿಂಹ NDR, ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಇನ್ನಿತರರು ಬೆಂಬಲ ಸೂಚಿಸಿ ತಾಲೂಕು ದಂಡಾಧಿಕಾರಿಗಳು ಮತ್ತು ಶಾಸಕರು ಸರ್ಕಾರಿ ಗೋಮಾಳವನ್ನು ಉಳಿಸಬೇಕು ಮತ್ತು ದಲಿತ ಕುಟುಂಬಕ್ಕೆ ರಕ್ಷಣೆ ಒದಗಿಸಿ ಗ್ರಾಮದಲ್ಲಿರುವ ಬಡವರಿಗೆ ನಿವೇಶನವನ್ನು ನೀಡಬೇಕೆಂದು ಒತ್ತಾಯಿಸಿದರು. ವರದನಾಯಕನಹಳ್ಳಿ ಈದರೆ ಪ್ರಕಾಶ್ ಜನಪದ ಕಲಾವಿದ, ವರದಿಗಾರ, ಹೋರಾಟಗಾರ, ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮನೆ ಮಠ ಬಿಟ್ಟು ಸುಮಾರು 20 ವರ್ಷಗಳಿಂದ ತೊಡಗಿಕೊಂಡಿರ್ತಕ್ಕಂತಹ ನನಗೆ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ನನ್ನಂಥವನಿಗೆ ಒಂದು ಆತಂಕ ಎದುರಾಗಿದೆ. ಏನು ಆತಂಕ ಅಂದರೆ ಬದುಕುವುದು ಹೇಗೆ, ಮನೆಯಿಂದ ಆಚೆ ಬರಬೇಕಾದ್ರೆ ಎಲ್ಲಿ ನಾವು ಹೆಜ್ಜೆ ಇಡ್ತಕ್ಕಂತಹ ಆತಂಕಕಾರಿ ಒಂದು ಭಯದ ವಾತಾವರಣ ಇಲ್ಲಿ ನಮ್ಮ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ, ವರದನಾಯಕನಹಳ್ಳಿ ಗ್ರಾಮದಲ್ಲಿ. ಯಾಕಪ್ಪ ಅಂದರೆ ನಾವು ಸರ್ಕಾರದಿಂದ ಮನೆಯನ್ನು ಹಾಕಿಸ್ಕೊಂಡು ಮನೆ ಕಟ್ಕೋಣ ಅಂದರೆ ನಮಗೆ ಮನೆ ನಿವೇಶನ ಇಲ್ಲ. ಇನ್ನು ಜೀವದಾನಗಳನ್ನು ಕಟ್ಕೊಂಡು ಏನೋ ಜೀವನೋಪಾಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಮಾಳದಲ್ಲಿ ಏನಾದ್ರು ಮೇಯಿಸ್ಕೊಂಡು ಜೀವನೋಪಾಯ ಮಾಡೋಣ ಅಂದರೆ ಆ ಗೋಮಾಳವು ಕೂಡ ಇಲ್ಲದಂತೆ, ಗೋವಿನ ಪಾದವು ಕೂಡ ಇಲ್ಲದೇ ರೀತಿಯಲ್ಲಿ ಆಕ್ರಮಿತರು ಅದನ್ನು ಒಂದು ಒತ್ತುವರಿಯನ್ನು ಮಾಡ್ಕೊಂಡಿದ್ದೀರಿ. ಸುಪ್ರೀಂ ಕೋರ್ಟು ಆದೇಶ ಆಗಿದೆ, 90 ಎಕರೆ ರಿಸರ್ವ್ ಆಗಿದೆ, ರಾಸುಗಳಿಗಾಗಿ ಮೀಸಲಿಸಿದೆ ಅಂತೇಳಿ. ಆದರೆ 90 ಎಕರೆ ಎಲ್ಲಿದೆ ಇವತ್ತು? ಯಾರು ನೋಡಿದ್ರು ಕೂಡ ಅವರ ಜಮೀನುಗಳಲ್ಲಿ ಇರ್ತಕ್ಕಂತಹ ಸುತ್ತಮುತ್ತಲು ಕೂಡ ನನ್ನ ಜಮೀನು ಹೆಜ್ಜೆ ಬರಬೇಡ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲೂ ಕೂಡ ಬರೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು 5-6 ವರ್ಷದಿಂದ ಒಂದು ತಿಪ್ಪೆಯನ್ನು ಹಾಕ್ಕೊಂಡಿದ್ದೆ ಈ ದನಗಳಿಗೋಸ್ಕರ. ಒಂದು ಸರ್ಕಾರಿ ಒಂದು ಜಮೀನಲ್ಲಿ, ಗೋಮಾಳಲ್ಲಿ, ಆ ಸರ್ಕಾರಿ ಜಮೀನಲ್ಲಿ ಅಂಥ ಒಂದು ಸರ್ಕಾರಿ ಜಮೀನನ್ನು ಒಂದು 1.5 ಎಕರೆನ 1 ಎಕರೆನ 1.5 ಎಕರೆ ಇರಬಹುದು. ಆದರೆ ನೀವು ಸರ್ವೆ ಮಾಡಿ ಆ ಸರ್ವೆ ನಿಮ್ಮ ಜಮೀನನ್ನು ಹದ್ದುಬಸ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ನಮ್ಮದೇ ಜಮೀನು, ನೀನು ಯಾರು ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕೊನೆಗೆ ಸರ್ವೆ ಮಾಡಿಸ್ಕೊಂತೀವಿ ಅಂತ ಹೇಳ್ಬಿಟ್ರು, ನಿನ್ನೆ ದಿನ ಹೇಳಿದ್ರು. ಆದರೆ ಇವತ್ತು ಏಕಾಏಕಿ ಬಂದು JCB ಮೂಲಕ ಆ ಒಂದು ನಮ್ಮ ಕಸವನ್ನು ತಳ್ಳಿ ಆಚೆಗೆ ಅವರು ಅಕ್ರಮಿತ ರೀತಿಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ. ಅಂದರೆ ಇಲ್ಲಿ JCB ಆಡಳಿತ ಇದೆಯಾ? ಬಡವರ ಮೇಲೆ JCBಗಳ ಮೂಲಕ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂತಹ ಒಂದು ರೀತಿಯಲ್ಲಿ ಮನೋಭಾವ, ಹುನ್ನಾರ ನಮ್ಮಂಥ ಬಡವರ ಮೇಲೆ ಇದೆಯಾ ಎಂಬತಕ್ಕಂಥ ವಾಸ್ತವ ಇಲ್ಲಿ ನಮಗೆ ಕಾಣಬರ್ತಾ ಇದೆ. ಮಾನ್ಯ ಶಾಸಕರು ಶಿಡ್ಲಘಟ್ಟ ತಾಲೂಕಿನ ಅನೇಕ ಅಕ್ರಮಗಳನ್ನು ಸದನದಲ್ಲಿ ಮಾತಾಡ್ತಾರೆ, ಬಹಳ ಹೆಮ್ಮೆ ಆಗಿರ್ತಕ್ಕಂಥ ವಿಚಾರ. ಆದರೆ ನಮ್ಮ ಗ್ರಾಮದಲ್ಲಿ ನಾವು ದಲಿತರಾಗಿದ್ದೀವಿ, ಸವರ್ಣೀರಿಗೂ ಕೂಡ ಅನೇಕರಿಗೆ, ಅಲ್ಲಿಗೆ ನಿರ್ಗತಿಕರಿಗೆ ಬಹಳಷ್ಟು ನಿವೇಶನಗಳಿಂದ ಒದ್ದಾಡ್ತಾ ಇದ್ವಿ. ಅನೇಕ ವರ್ಷಗಳ ಹಿಂದೆ ಸುಮಾರು ಅರಣ್ಯ ಭೂಮಿ ಹೋಗಿದೆ ಅಂತ ಹೇಳ್ಬಿಟ್ಟು ನಾವು ದಲಿತರು ಜಮೀನನ್ನು ಕಳ್ಕೊಂಡು ಇಡೀ 1000 ಜನ ಪೊಲೀಸ್ ಬಂದರು, ಯಾರು ಕೂಡ ನಮಗೆ ರಕ್ಷಣೆ ಕೊಡಲಿಲ್ಲ.
ವರದನಾಯಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಉಳಿಸುವ ಜೊತೆಗೆ ಬಡವರಿಗೆ ನಿವೇಶನ ನೀಡಬೇಕು, ಜೊತೆಗೆ ದಲಿತರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಇದರೆ ಪ್ರಕಾಶ್ ಎಚ್ಚರಿಸಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕೆಡವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777.
ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಅಡುಗೆ ಮಾಡುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಮನನೊಂದು ಯುವತಿ ಸಾವಿಗೆ ಶರಣಾಗಿರುವ ಮನ ಕಲಕುವ ಘಟನೆ ಪೆರೆಸಂದ್ರ ಗ್ರಾಮದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಗ್ರಾಮದಲ್ಲಿ ಶ್ರುತಿ ಎಂಬ 18 ವರ್ಷದ ಯುವತಿ ವಿಷ ಸೇವಿಸಿ ಸಾವಿಗೆ ಶರಣಾಗಿರುವ ಘಟನೆ ನಡೆದಿದೆ. ಕುಟುಂಬದ ಒಳಜಗಳವೇ ಈ ದುರಂತಕ್ಕೆ ಕಾರಣ ಎಂಬ ಮಾಹಿತಿ ಲಭ್ಯವಾಗಿದೆ. ಮಾವನ ಪತ್ನಿ ಅತ್ತೆ ಅಡುಗೆ ಮಾಡುವಂತೆ ಬುದ್ಧಿವಾದ ಹೇಳಿದ್ದಕ್ಕೆ ಮನನೊಂದು ಯುವತಿ ಈ ರೀತಿಯಾಗಿ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ನಮ್ಮ ಅಕ್ಕನ ಮಗಳು ಸುಪ್ತಿ ಅಂತ 17-19 ವಯಸ್ಸು ಗೊತ್ತಿಲ್ಲ. ಬಂದರು ಮನೆಗೆ. ನಾನು ಎಳ್ಳೀರು ವ್ಯಾಪಾರ ಮಾಡಕ್ಕೆ ಹೋಗ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಪೆರೆಸಂದ್ರ ಹತ್ರ. ಎಳ್ಳೀರು ಮಾರ್ಕೊಂಡು ಹೋಗ್ತಿ, ಕಾಯಿಗಳೆಲ್ಲ ಖಾಲಿಯಾಗಾಯ್ತು. ಮನೆಗೆ ಹೋಗಿದ್ದೆ. ಬೆಳಿಗ್ಗೆ ಒಂದು ಪುಳಿಯೋಗರೆ ಕೊಟ್ಟಿದ್ರು, ತಿಂದೆ. ಹೊಟ್ಟೆ ಹಸಿತಾಯ್ತು, ಏನೋ ಮಾಡಿದ್ರು. ಮುದ್ದೆ ಮಾಡಿದ್ದೀನಿ. ನಮ್ಮ ಅಕ್ಕನ ಚಿಕನ್ ಸಾರು ಮಾಡ್ತಾರೆ, ತಿಂದ್ರೆ ಅಂದರು. ನಮ್ಮ ಮಿಲ್ತ್ರು ಏನಂದ್ರು, ನನಗೆ ಸಾಕಾಗೈತಮ್ಮ ಸಾಂಬಾರು ಮಾಡೋದು, ನಿಮ್ಮ ಮಾಮ ತಿನ್ಬೇಕಂತ ಅಷ್ಟೇನು ಹೇಳಿದ್ದ. ರೂಮಿಗೆ ಹೋದ. ಮನೆಗೆ ಊಟ ನಮ್ಮ ಹೆಸರು ಬಂದು ತಟ್ಟೆ ಇಕ್ಕಿದ್ರು. ಇಕ್ಕಿದ್ಮೇಲೆ ಕೈ ಹಿಡ್ಕೊಂಡು ಮಾಮ ಹಾಸ್ಪಿಟ್ಲಿಗೆ ನಡಿಬೋಗೋಣ ಅಂತ. ಯಾಕಮ್ಮ ಅಂದರೆ ನಾನು ಹಸ್ಕೊಳೋಡೆ ಎಣ್ಣೆ ಕುಡಿದ್ಬಿಟ್ಟಿದ್ದೀನಿ, ನಡಿಮಮ್ಮ ಅಂತ. ನಾನು 5 ನಿಮಿಷ ಅಲ್ಲಿ ಬಿಟ್ಟಿಲ್ಲ, ನಾನು ಊಟನೂ ತಿಂದಿಲ್ಲ. ನಾನು ನಮ್ಮೂರು ಪೆರೆಸಂದ್ರ ಬಂದು ಅಲ್ಲಿ ನೋಡಿದ್ರೆ ಅಪ್ಪ ಇಲ್ಲಿ ಆಗಲ್ಲ, ಚಿಕ್ಕಬಳ್ಳಾಪುರ ಕಲ್ಸ್ಕೊಂಡು ಹೋಗೋಣ ಅಂತ. ಒಂದು 10 ನಿಮಿಷಕ್ಕೆ 20-30 ನಿಮಿಷಕ್ಕೆ ಬಂದವ್ರು. ನಾನು ಅಮ್ಮ ಆಮ್ಲೆಟ್ ಡ್ರೈವರ್ ಅವ್ರು ತರಿಸ್ಕೋಬೇಕು. ನಾವು 10 ನಿಮಿಷ ಡ್ರೈವರ್ ಯಾರು ನೋಡಿಲ್ಲ. ಗಾಡಿ ಓಡ್ಸೋಣ, ಹಂಗೆ ಓಡ್ಸೋನೆ ನಮ್ಮ ಬಾಬುನ. ಅಣ್ಣ ಇವಾಗ ಇದು ಪಾಯ್ಸನ್ ಕುಡ್ದಿರೋದು. ನೆನ್ನೆ ಮನೆ ಭಾನುವಾರ 14 ದಿನ ಇದು ಬಂತು. ಎಲ್ಲ ಮಾತಾಡಿದ್ರು ಡಾಕ್ಟ್ರ್, ಅಪ್ಪ ನಾರ್ಮಲ್ ನಾವು ಹೇಳೋಕ್ಕಾಗಲ್ಲ,
ಪಾಯ್ಸನ್ ಜಾಸ್ತಿ ಕೊಡ್ದವ್ರೆ, ಹೇಳೋಕ್ಕಾಗಲ್ಲ ಅಂತ ಇದ್ರು. ಸ್ವಾಮಿ ಏನೋ ಮಾಡಿರಿ ಸ್ವಾಮಿ, ಒಬ್ಬ ಅನ್ನಾದ ಹುಡುಗಿ ತಂದೆ ತಯಾರಿಲ್ಲ, ನಾನು ಸಾಕೊಂತಾರೆ ಹುಡುಗಿ ಅಂತ ಹೇಳಿದ್ದೀನಿ. ಆಯ್ತಪ್ಪ, ನಮ್ಮ ಪ್ರಯತ್ನ ಎಷ್ಟೈತೆ ಮಾಡ್ತೀವಿ ಅಂದ್ರೆ ನೆನ್ನೆ ಮಾತಾಡೋರು ನನ್ನ ಫೋನಾಗ ಎಲ್ಲ ಪೈಪೆಲ್ಲ ತೆಗೆದ್ಬಿಟ್ಟು ಫೋನಾಗ ಮಾಮ ನೋಡ್ಬೇಕು ನಿನ್ನ ಅಂತ. ನಮ್ಮ ಹೆಂಗಸ್ಕೊಂಡು ಬಂದು ತೊಳ್ಕೊಂಡು ಮತ್ತೆ ಹೋಯ್ದು ಊರಿಗೆ. ಹೋದ್ಮೇಲೆ ಮತ್ತೆ ಸಾಯಂಕಾಲ ಡಾಕ್ಟ್ರು ಫೋನ್ ಮಾಡಿದ್ರು, ಅಪ್ಪ ಸೀರಾಗಿದ್ದಾರೆ, ಬೇಗ ಬರ್ಬೇಕು ನೀನು ಅಂತ. ಬಂದು ನೋಡಿದ್ರೆ ಪೈಪೆಲ್ಲ ಹಾಕಿದ್ದಾರೆ ಡಾಕ್ಟ್ರು. ಅಪ್ಪ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ ಇಷ್ಟ ಅಂತ. ರಾತ್ರಿ 12 ಗಂಟೆಗೆ ಬಂದಿರೋದು ನಮ್ಮೂರಿಂದ. ಬೆಳಗ್ಗೆವರೆಗೂ ನೋಡಿದ್ವಿ, ಬೆಳಗ್ಗೆ ಬಂದು ಇಲ್ಲ ಅಂತ ಹೇಳಿದ್ರು ಅಷ್ಟೇ. ನಮ್ಮ ಅಡುಗೆ ಮಾಡು ಅಂತ ಹೇಳಿದ್ದೆ ಕಣ. ಒಂದು ಶೆಡ್ ಅಲ್ಬಿಟ್ಟು ಇಲ್ಲ ಹುಡುಗಿಗೆ. ನಮ್ಮ ಜನಾಗ 10 ಜನ ಹುಡುಗರು ಬರ್ತಾರೆ, ಇವರೆಲ್ಲ ಅಣ್ಣ ತಮ್ಮಂದ್ರ ಹೆಂಗ್ ನೋಡ್ಕೊಂತಾರೆ ಗೊತ್ತಾ ಹುಡುಗಿನ. ಇದಕ್ಕೆ ಮುಂಚೆ ಕೆಲಸ ಮಾಡ್ತಿದ್ರೆ? ಇಲ್ಲ ಅಣ್ಣ, ಇದು ಎಕ್ಸಾಮ್ ಹೋದ್ರು, ಫೇಲ್ ಆಗಿದ್ರು. ಅಮ್ಮ ಹೋಗ್ಬೇಡ ನಿನ್ನ ಅಂತ ಎಕ್ಸಾಮ್ ಕಟ್ಟಿದ್ರು, ಅದು ಫೇಲ್ ಆಗಿಬಿಟ್ರು. SLC ಫೇಲ್ ಆದ್ರು. ಮತ್ತೆ ದುಡ್ಡು ಕಟ್ಬಿಟ್ಟು ಸೇರಿಸ್ಬಿಟ್ಟು ಬಂತಮ್ಮ, ಸ್ವಲ್ಪ ತಿರು ಮನೆಯಲ್ಲೇ ಅಡುಗೆ ಕೆಲಸ ಮಾಡ್ಕೊಂತ ಹೇಳಿದ್ವಿ ನಾವು. ರಮೇಶ್ ಅಂತ. ಘಟನೆಯ ನಂತರ ಕುಟುಂಬದವರಲ್ಲಿ ಆಕ್ರಂದನ ಮೇಲೈಸಿದೆ. ಈ ಸಂಬಂಧ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ತೀವ್ರ ಕುಸಿತಗೊಂಡ ಆಲೂಗಡ್ಡೆ ಬೆಲೆ, ರಸ್ತೆಗೆ ಇಳಿದು ರೈತರಿಂದ ವಿಭಿನ್ನ ಪ್ರತಿಭಟನೆ. ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶದ ಮೇಲೆ ಭೂಮಾಫಿಯಾಗಳ ಕಣ್ಣು, ಭೂಗಳ್ಳರ ಪಾಲಾದ ಚಿತ್ರಾವತಿ ನದಿ ಮತ್ತು ಜಲಾಶಯ ಪ್ರದೇಶ. ಚುನಾವಣೆಗಳಿಂದ ಹದಗೆಡುತ್ತಿರುವ ಹಾಲಿನ ಡೇರಿ ವ್ಯವಸ್ಥೆ, HN ಪ್ರಾಧಿಕಾರದ ಅಧ್ಯಕ್ಷ ಶಿವಶಂಕರ್ ರೆಡ್ಡಿ ಬೇಸರ. ಖಾತೆಯಲ್ಲಿ ತಿದ್ದುಪಡಿಗೆ ಲಂಚಕ್ಕೆ ಬೇಡಿಕೆ, ಡಿಜಿಟಲ್ ಪಾವತಿ ಮೂಲಕ ಲಂಚ ಸ್ವೀಕಾರ, ಲೋಕಾಯುಕ್ತ ಬಲೆಗೆ ಬಿದ್ದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.